ಕೇವಲ 45,000 ಹಾಗೂ ವೋಟರ್ ID ಕಾರ್ಡ್ ಇಟ್ಕೊಂಡು ನಾವೊಂದು ದೇಶಕ್ಕೆ ಹೋಗ್ಬೋದು. ಈ ಟ್ರಾವೆಲ್ ಪ್ಲಾನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆ ದೇಶನೇ ಭೂಟಾನ್. ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ. ನಮ್ಮ ಇಂಡಿಯನ್ಸ್ ವೋಟರ್ ID ಕಾರ್ಡ್ ಇಟ್ಕೊಂಡು ಹೇಗೆ ಈ ದೇಶಕ್ಕೆ ಹೋಗ್ಬೋದು ಅಂತ ತೋರಿಸ್ತೀನಿ, ಬನ್ನಿ. ನಮಗೆ ಬೇಕಾಗಿರೋವಂಥ ಡಾಕ್ಯುಮೆಂಟ್ಸ್ ಪಾಸ್ಪೋರ್ಟ್ ಇದ್ರೂ ನಡೆಯುತ್ತೆ, ಇಲ್ಲ ಅಂದರೂ ವೋಟರ್ ID ಕಾರ್ಡಿಂದಲೇ ನಾವು ಎಂಟ್ರಿ ಆಗ್ಬೋದು. ಇನ್ನು ವೀಸಾ ಬೇಕಾಗಿಲ್ಲ. ಹಾಗೂ ಈ ದೇಶಕ್ಕೆ ಹೋಗಬೇಕಾದ್ರೆ ಫ್ಲೈಟ್ ಆಪ್ಷನ್ ಇದೆ, ಅಥವಾ ಲ್ಯಾಂಡ್ ಮುಖಾಂತರನೂ ಕ್ರಾಸ್ ಮಾಡ್ಬೋದು. ಪ್ಯಾರೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಫ್ಲೈ ಮಾಡ್ಬೋದು, ಅಥವಾ ನಿಯರೆಸ್ಟ್ ಡೊಮೆಸ್ಟಿಕ್ ಏರ್ಪೋರ್ಟ್ ಇಂಡಿಯನ್ಸ್ಗೆ ಬಾಗ್ಡೋಗ್ರಾ. ಇನ್ನು ಬೆಸ್ಟ್ ಟೈಮ್ ಆಫ್ ದ ಇಯರ್ ಬಂದು ಎಲ್ಲ ಸೀಸನಲ್ಲೂ ಅದರದೇ ಆದ ಯುನೀಕ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಎನಿ ಟೈಮ್ ನಾವು ಹೋಗ್ಬೋದು. ಭೂಟಾನಲ್ಲಿ ನೋಡೋಕ್ಕೆ ಹಲವಾರು ಜಾಗಗಳಿದೆ, ಆದರೆ ಮೋಸ್ಟ್ಲಿ ಟೂರಿಸ್ಟ್ ಹೋಗೋವಂಥದ್ದು 3 ಜಾಗಕ್ಕೆ. ಮೊದಲನೇದು ಕ್ಯಾಪಿಟಲ್ ಸಿಟಿ ಥಿಂಪು. ಥಿಂಪುನಲ್ಲಿ ಇರುವಂಥ ಮೇನ್ ಅಟ್ರಾಕ್ಷನ್ಸ್ನ ನೋಡೋದಾದರೆ ಗೆಡು ಸ್ತೂಪ, ತಾಶಿಶೋ ಬುದ್ಧ ಡೋರ್ಡೆನ್ಮಾ ಸ್ಟ್ಯಾಚ್ಯೂ, ಟಾಕಿನ್ ಪ್ರಿಸರ್ವೇಷನ್ ಸೆಂಟರ್, ಹಾಗೆ ಸಿಂಪ್ಲಿ ಭೂಟಾನ್. ಟಾಕಿನ್ ಭೂಟಾನ್ನ ರಾಷ್ಟ್ರೀಯ ಪ್ರಾಣಿ. ಸಿಂಪ್ಲಿ ಭೂಟಾನ್ ಒಂದು ಹೆರಿಟೇಜ್ ಮ್ಯೂಸಿಯಂ. ಇನ್ನು ಎರಡನೇ ಸಿಟಿ ಯಾವುದು ಅಂದರೆ ಪುನಾಕ. ಪುನಾಕದಲ್ಲಿ ನೋಡೋಕ್ಕಿರುವಂಥ ಮೇನ್ ಪ್ಲೇಸಸ್ ಡೋಚುಲಾ ಪಾಸ್, ಫರ್ಟಿಲಿಟಿ ಟೆಂಪಲ್, ಪುನಾಕ ಝಾಂಗ್ ಹಾಗೂ ಸಸ್ಪೆನ್ಷನ್ ಬ್ರಿಡ್ಜ್. ಪುನಾಕ ಝಾಂಗ್ ಬಂದು ಒಂದು ಫೋರ್ಟ್ರೆಸ್ ಆಗಿದ್ದು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸ್ ಕೂಡ ನಡೆಯುತ್ತೆ. ಸಸ್ಪೆನ್ಷನ್ ಬ್ರಿಡ್ಜ್ ಒಂದು ಪಾರ್ಟ್ ಆಫ್ ದ ಊರಿಂದ ಇನ್ನೊಂದು ಪಾರ್ಟ್ ಆಫ್ ದ ಊರಿಗೆ ಕನೆಕ್ಷನ್ ಆಗಿದ್ದು ಹಾಗೆ ಟೂರಿಸ್ಟ್ ಪ್ಲೇಸ್ ಕೂಡ ಆಗಿದೆ. ಇನ್ನು ಮೂರನೇ ಸಿಟಿ ಮೋಸ್ಟ್ ಬ್ಯೂಟಿಫುಲ್ ಸಿಟಿ, ಸ್ವಿಟ್ಜರ್ಲ್ಯಾಂಡ್ ಟೈಪ್ ಫೀಲ್ ಬರುತ್ತೆ. ಈ ಜಾಗದ ಹೆಸರು ಬಂದು ಪ್ಯಾರೋ ಅಂತ. ಇಲ್ಲಿ ಮುಖ್ಯವಾಗಿರುವಂಥದ್ದು ಒಂದು ಹೈಕ್, ಅದನ್ನು ಟೈಗರ್ಸ್ ನೆಸ್ಟ್ ಹೈಕ್ ಅಂತ ಕರೀತಾರೆ. ಅಲ್ಲಿರುವಂಥ ಮಾನೆಸ್ಟ್ರಿಗೆ ಟಕ್ಸಾಂಗ್ ಮಾನೆಸ್ಟ್ರಿ ಅಂತ ಕರೀತಾರೆ. ಸುಮಾರು ಹಾಫ್ ಡೇ ಮಾಡ್ರೇಟ್ ಹೈಕ್ ಇರುತ್ತೆ ಈ ಜಾಗಕ್ಕೆ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ ಆ್ಯಂಡ್ ಇಟ್ಸ್ ಮಸ್ಟ್ ಇನ್ ದ ಐಟಿನರಿ. ಇಂಡಿಯನ್ ಬಾರ್ಡರ್ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಭೂಟಾನಲ್ಲಿ ಇಂಡಿಯನ್ ಊಟಕ್ಕೆ ಯಾವುದೇ ರೀತಿ ಕೊರತೆ ಆಗಲ್ಲ. ಇಂಡಿಯನ್ ಊಟನೂ ಸಿಗುತ್ತೆ. ಟ್ರೈ ಮಾಡಬೇಕು ಅಂದರೆ ಭೂಟ್ನೀಸ್ ಲೋಕಲ್ ಕ್ಯೂಸಿನ್ನು ಟ್ರೈ ಮಾಡ್ಬೋದು. ಎಮ್ಮದಾಚಿ ಭೂತಾನ್ನ ನ್ಯಾಷನಲ್ ಡಿಶ್, ಹಾಗೂ ಬಟರ್ ಟೀ ಇಲ್ಲಿ ಸಿಗೋವಂಥ ಒಂದು ಯುನೀಕ್ ಆಗಿರುವಂಥ ಟೀ. ಎರಡು ಮಸ್ಟ್ ಟ್ರೈ. ಸಾಕಷ್ಟು ಲೋಕಲಿ ಗ್ರೋನ್ ಫ್ರೂಟ್ ಸಿಗುತ್ತೆ. ತುಂಬ ಫ್ರೆಶ್ ಆಗಿರುವಂಥ ವಾಟರ್ ಮೆಲನ್ ಹಾಗೂ ಆ್ಯಪಲ್ಸ್ ಸಿಗುತ್ತೆ. ಮಸ್ಟ್ ಟ್ರೈ ಆಕ್ಟಿವಿಟೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್. ರಿವರ್ ರಾಫ್ಟಿಂಗ್ ಇಸ್ ಅ ಮಸ್ಟ್ ಟ್ರೈ ಇನ್ ಭೂಟಾನ್. ಹಾಗೂ ಹಾಟ್ ಸ್ಟೋನ್ ಬಾತ್ ಇದೊಂದು ಯುನೀಕ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಟ್ರೈ ಮಾಡ್ಬೋದು. ಜೊತೆಗೆ ಟೈಗರ್ಸ್ ನೆಸ್ಟ್ ಹೈಕ್ ಇಸ್ ಆಲ್ಸೋ ಮಸ್ಟ್ ಟ್ರೈ. ಇದಕ್ಕೆಲ್ಲ ದುಡ್ಡು ಎಷ್ಟು ಖರ್ಚಾಗುತ್ತೆ ಅಂತ ನೋಡೋಣ. ಅದಕ್ಕೆ ಮುಂಚೆ ಭೂತಾನಲ್ಲಿ ಕೆಲವೊಂದು ಸ್ಪೆಷಲ್ ರೂಲ್ಸ್ ಇದೆ. ಪ್ರತಿಯೊಬ್ಬರು ಭೂತಾನ್ಗೆ ಹೋಗುವಂಥ ಫಾರಿನರ್ಸ್ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಫೀಸ್ ಅಂತ ಪೇ ಮಾಡಬೇಕು. ಇಂಡಿಯನ್ಸ್ಗೆ ಇದು ಪರ್ ಡೇಗೆ $1,200 ಇದೆ. ಬೇರೆ ನ್ಯಾಷನಲ್ಸ್ಗೆ ಅಂದರೆ ಬೇರೆ ದೇಶದವರಿಗೆ $100 ಪರ್ ಡೇ ಇದೆ. ಹಾಗೂ ಜೊತೆಗೆ ಒಂದು ಮ್ಯಾಂಡೇಟರಿ ಗೈಡ್ ನಮ್ಮ ಜೊತೆ ಇರಲೇಬೇಕು. ಸೊ ಇದೆರಡು ಇದ್ದರೆ ಮಾತ್ರ ನಾವು ಭೂಟಾನ್ ಒಳಗಡೆ ಟ್ರಾವೆಲ್ ಮಾಡೋಕ್ಕಾಗತ್ತೆ. ಹಾಗೆ ಕಾರ್ ಹೈಯರ್ ಮಾಡಿದ್ರೂ ಪ್ಯಾಕೇಜ್ ಥರ ತೊಗೋಬೇಕು. ನಾನು ಹೋಗಿದ್ದು 6 nights 7 daysಗೆ. ನನಗೆ ಫ್ಲೈಟ್ಸ್ಗೆ ಸುಮಾರು $11,000 ಖರ್ಚಾಯಿತು. ನಾನೊಂದು ಟೂರಿಸ್ಟ್ ಪ್ಯಾಕೇಜ್ ತೊಗೊಂಡಿದ್ದೆ, ಅದಕ್ಕೆ 26,000 ಖರ್ಚಾಗಿತ್ತು. ಎಂಟ್ರಿ ಫೀಸ್, ಮಧ್ಯಾಹ್ನದ ಊಟ ಹಾಗೂ ಆ್ಯಕ್ಟಿವಿಟೀಸ್ಗೆ ಸುಮಾರು $8,000 ಖರ್ಚಾಗಿತ್ತು. ಸೊ ಒಟ್ಟಾರೆಯಾಗಿ ಟೋಟಲ್ ನನ್ನ ಭೂತಾನ್ನ ಕಾಸ್ಟ್ ಬಂದು $45,000 ಆಗಿತ್ತು. ಇನ್ನೂ ಏನಾದರೂ ಇಂಟರ್ನ್ಯಾಷನಲಿ ಫ್ಲೈ ಮಾಡ್ತೀರಾ ಅಂದರೆ ಫ್ಲೈಟ್ಸ್ ಟಿಕೆಟ್ಸ್ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆಲ್ಮೋಸ್ಟ್ ಫ್ಲೈಟ್ಸಿಗೆ ಒಂದು $65,000 ಬೇಕು. ನಾನು ತೊಗೊಂಡಿದ್ದಂಥ ಪ್ಯಾಕೇಜಲ್ಲಿ ಏನೇನು ಇನ್ಕ್ಲೂಡ್ ಆಗಿತ್ತು ಅಂದರೆ $26,000ಗೆ ಅಕಾಮಿಡೇಷನ್, ಪ್ರತಿಯೊಂದು 2 star 3 star ಹೋಟೆಲ್ ಇತ್ತು, ಏರ್ಪೋರ್ಟ್ ಟ್ರಾನ್ಸ್ಫರ್, ಹಾಗೆ ಇಂಟರ್ನಲ್ ಟ್ರಾನ್ಸ್ಫರ್ ಏನಿತ್ತು ಅದೆಲ್ಲ ಇನ್ಕ್ಲೂಡ್ ಆಗಿತ್ತು, ಬ್ರೇಕ್ಫಾಸ್ಟ್, ಡಿನ್ನರ್, SDF, ಟೂರ್ ಗೈಡ್ ಚಾರ್ಜಸ್. ಇನ್ನು ಏನೇನು ಇರಲಿಲ್ಲ ಅಂದರೆ ಪ್ರತಿದಿನದ ಮಧ್ಯಾಹ್ನದ ಊಟ, ಎಂಟ್ರಿ ಫೀಸ್, ಆ್ಯಕ್ಟಿವಿಟಿ ಫೀಸ್ ಹಾಗೂ ಫ್ಲೈಟ್ ಚಾರ್ಜಸ್. ಇಂಡಿಯನ್ ಕರೆನ್ಸಿನ ಭೂಟಾನಲ್ಲಿ ಎಕ್ಸೆಪ್ಟ್ ಮಾಡೋದ್ರಿಂದ ನಾವು ರೂಪಿಯಲ್ಲೇ ವ್ಯವಹಾರ ಮಾಡ್ಬೋದು. ನಾವೇನಾದರೂ ಕಡಿಮೆ ಜನ ಇದ್ದರೆ ಟೂರ್ ಪ್ಯಾಕೇಜ್ಗೆ ಹೋಗೋದು ಬೆಸ್ಟ್ ಆಪ್ಷನ್.
ಬಿಕಾಸ್ ಗೈಡ್ ಮ್ಯಾಂಡೇಟ್ರಿ ಇರಬೇಕು, ವೆಹಿಕಲ್ ಒಂದು ಮ್ಯಾಂಡೇಟ್ರಿ ಇರಬೇಕು, SDF ಕಟ್ಟಬೇಕು. ಹಾಗಾಗಿ ನಾವು ಯಾವುದಾದ್ರೂ ಒಂದು ಟೂರ್ ಕಂಪನಿಯಿಂದ ಹೋದರೆ ಪ್ರತಿಯೊಂದನ್ನು ಅವರೇ ಆರ್ಗನೈಸ್ ಮಾಡಿರ್ತಾರೆ. ನಮಗೆ ಯಾವುದೇ ರೀತಿಯಾದಂಥ ರಿಸ್ಕ್ ಇರಲ್ಲ. ಜಸ್ಟ್ ಏರ್ಪೋರ್ಟಿಗೆ ಹೋದರೆ ಸಾಕು, ಅಲ್ಲಿಂದ ಅವರೇ ಪಿಕಪ್ ಮಾಡಿ ಪ್ರತಿಯೊಂದು ಜಾಗನೂ ತೋರಿಸಿ ವಾಪಸ್ ಏರ್ಪೋರ್ಟಿಗೆ ಡ್ರಾಪ್ ಮಾಡ್ತಾರೆ. ನಾನು ಹೋಗಿದ್ದು 7 ಡೇಸಲ್ಲಿ ಯಾವ್ದಾವ್ದು ಸಿಟಿನ ಹೋದೆ ಅಂತ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ನಾನು ಹೋಗಿದ್ದು ಟ್ರಿಪ್ ಕರಾದೋ ಅನ್ನೋ ಒಂದು ಟ್ರಾವೆಲ್ ಕಂಪನಿಯಿಂದ. ಅವರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರೋದ್ರಿಂದ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಇದು ಯಾವುದೇ ರೀತಿಯಾದಂಥ ಪೇಯ್ಡ್ ಪ್ರಮೋಷನ್ಸ್ ಅಲ್ಲ. ಭೂತಾನ್ ಟ್ರಿಪ್ಪಿಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಹಾಕಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.